ನಾವು ಭಾರತಕ್ಕೆ ಸೇರಿದವರು ಅನ್ನುವಂತಹ ಕಾಶ್ಮೀರದ ಧ್ವನಿಗಳಿಗೆ ಭಾರತ ಹೇಗೆ ಪ್ರತಿಕ್ರಿಯೆ ನೀಡ್ತಾ ಇದೆ? ಕಾಶ್ಮೀರ ತನ್ನ ಮೌನ ಮುರಿದಿರೋದ್ರ ಸೂಚನೆ ಏನು? ಕಾಶ್ಮೀರದ ಧ್ವನಿ ಭಾರತೀಯ ರಾಜಕೀಯದ ಮೇಲೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಹೇಗೆ ಪ್ರಭಾವ ಬೀರುತ್ತೆ? ಕಾಶ್ಮೀರದ ಮಸೀದಿಗಳಲ್ಲಿ ಆಚರಿಸಲಾದಂತಹ ಮೌನದ ಮಹತ್ವ ಏನು ಮತ್ತೆ ಅದು ರಾಜಕೀಯವಾಗಿ ನೀಡುವಂತಹ ಸಂದೇಶ ಏನು? ಓಮರ್ ಅಬ್ದುಲ್ಲಾ ಅವರ ವಿಧಾನಸಭೆ ಭಾಷಣ ಕಾಶ್ಮೀರಕ್ಕೆ ಯಾವ ಹೊಸ ರಾಜಕೀಯ ದಿಕ್ಕನ್ನ ಸೂಚಿಸುತ್ತೆ? ನೀರ್ ನಿಲ್ಸೋದು, ಸರ್ಜಿಕಲ್ ಸ್ಟ್ರೈಕ್ಗಳಂತಹ ಪ್ರತಿಕ್ರಿಯೆಗಳ ಪರಿಣಾಮ ಏನಾಗಬಹುದು? ಭಾರತ ಕಾರ್ಯತಂತ್ರಕ್ಕೆ ಸಮಯ ತೆಗೆದುಕೊಳ್ತಾ ಇರೋದು ಯಾಕೆ ಮತ್ತಿದು ಎಲ್ಲಿಯವರೆಗೆ? ಈ ಮಹತ್ವದ ಪ್ರಶ್ನೆಗಳ ಬಗ್ಗೆ ನಾವಿವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಕಾಶ್ಮೀರದ ಪ್ರತಿಯೊಂದು ಧ್ವನಿಯು ಸರ್ಕಾರದೊಂದಿಗೆ ಅದು ಇರೋದನ್ನ ಸೂಚಿಸುತ್ತೆ. ಹಾಗಾಗಿ ಈಗ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಮತ್ತೆ ಯಾವಾಗ ಮಾಡುತ್ತೆ ಅನ್ನೋದ್ರ ಕುರಿತು ಚರ್ಚೆ ನಡೀತಾ ಇದೆ. ಏಪ್ರಿಲ್ 22ರ ದಾಳಿಯ ನಂತರ ದೆಹಲಿಯಲ್ಲಿ ಸರಣಿ ಸಭೆಗಳು ಮುಂದುವರೆದಿವೆ. ಅಂತಹ ಸಭೆಗಳ ಸುದ್ದಿ ವಿವರವಾಗಿ ಪ್ರಕಟವಾಗದೇ ಇದ್ರೂ ಕೂಡ ಸಭೆಗಳು ನಡೀತಾ ಇವೆ ಅನ್ನುವಂಥ ಒಂದು ಮಾಹಿತಿ ಬಹಳ ವೇಗವಾಗಿ ಹರಡ್ತಾ ಇದೆ. ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆಯನ್ನ ನೀಡೋದಿಕ್ಕೆ ಮೋದಿ ಸರ್ಕಾರ ಏನ್ ಮಾಡಲಿದೆ? ಭಾರತ ಯಾವುದೇ ರಾಜಿ ಮಾಡ್ಕೊಳ್ಳೋದಿಲ್ಲ ಅಂತ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಆದ್ರೆ ಪ್ರಶ್ನೆ ಇರೋದೇನು ಅಂತ ಅಂದ್ರೆ, ಈ ಬಾರಿ ಭಾರತ ಸರ್ಕಾರ ವಿಭಿನ್ನವಾಗಿ ಏನಾದ್ರೂ ಮಾಡುತ್ತಾ? ಸಿಂಧು ಜಲ ಒಪ್ಪಂದವನ್ನ ರದ್ದುಗೊಳಿಸೋದು ಮತ್ತೆ ನೀರನ್ನ ನಿಲ್ಲಿಸೋ ಮೂಲಕ ಪ್ರತಿಕ್ರಿಯೆ ನೀಡೋದ್ರಲ್ಲಿ ಸಮಸ್ಯೆಗಳಿವೆ. ಅದು ಸಾಧ್ಯನಾ ಅನ್ನೋದ್ರ ಕುರಿತು ತಾಂತ್ರಿಕ ತಜ್ಞರು ಕೂಡ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಇನ್ನು ಈ ನಡುವೆ ರಾಷ್ಟ್ರೀಯ ಮಟ್ಟದಲ್ಲಿ ವಿಚಿತ್ರ ರೀತಿಯ ಒಮ್ಮತವನ್ನು ರೂಪುಗೊಳ್ತಾ ಇದೆ. ಆರಂಭದಲ್ಲಿ ಭಯೋತ್ಪಾದಕ ದಾಳಿಯ ನೆಪದಲ್ಲಿ ಹಿಂದೂಗಳು ಮತ್ತೆ ಮುಸ್ಲಿಮರು, ಮೋದಿ ಸರ್ಕಾರ ಮತ್ತೆ ಜಾತ್ಯತೀತರು ಅನ್ನೋ ಒಂದು ಒಡಕು ಸೃಷ್ಟಿ ಮಾಡೋದಕ್ಕೆ ಹಲವು ಪ್ರಯತ್ನಗಳು ನಡೆದವು ಮತ್ತದು ಇನ್ನೂ ಕೂಡ ಮುಂದುವರೆದಿದೆ. ಆದ್ರೆ ಅವೆಲ್ಲನೂ ಬಹುಬೇಗ ವಿಫಲ ಕೂಡ ಆಗಿವೆ. ಹಾಗಂತ ಈ ಕೋಮು ದೃಷ್ಟಿಕೋನ ಕೊನೆಗೊಂಡಿದೆ ಅಂತ ಅಲ್ಲ, ಆದ್ರೆ ಅದರ ತೀವ್ರತೆ ಕಡಿಮೆ ಆಗಿದೆ. ಏಪ್ರಿಲ್ 28ರಂದು ಜಮ್ಮು ಕಾಶ್ಮೀರ ಸರ್ಕಾರದ ಸಲಹೆ ಮೇರೆಗೆ ವಿಧಾನಸಭೆಯ ವಿಶೇಷ ಅಧಿವೇಶನವನ್ನು ಕರೆಯಲಾಯಿತು. ಹತ್ಯೆ ಆದಂತ 26 ಜನರ ದುಃಖ ಮತ್ತೆ ನೋವನ್ನ ಸಂಸತ್ತು ಮತ್ತೆ ಈ ದೇಶದ ಯಾವುದೇ ವಿಧಾನಸಭೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಹೇಳಿದ್ರು. ಹಿಂದೆ ಈ ಶಾಸಕಾಂಗದ ಆವರಣದ ಮೇಲೂ ಕೂಡ ಭಯೋತ್ಪಾದಕರು ದಾಳಿ ನಡೆಸಿ 40ಕ್ಕೂ ಹೆಚ್ಚು ಜನರನ್ನ ಕೊಂದಿದ್ರು. ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಹತ್ಯೆಯಾದಂತಹ ಎಲ್ಲಾ 26 ಜನರ ಹೆಸರುಗಳನ್ನ ವಿಧಾನಸಭೆಯಲ್ಲಿ ಓದಲಾಯಿತು. ಕಾಶ್ಮೀರದ ಮಸೀದಿಗಳಲ್ಲಿ 2 ನಿಮಿಷಗಳ ಮೌನದ ಅರ್ಥ ಏನು ಅಂತ ಮುಖ್ಯಮಂತ್ರಿ ವಿವರಿಸಿ ಹೇಳಿದ್ರು. ಕಾಶ್ಮೀರ ಇದನ್ನ ಬೇರೆಯವರಿಗಿಂತ ಹೆಚ್ಚಾಗಿ ಅರ್ಥ ಮಾಡಿಕೊಂಡಿದೆ. ದಾಳಿಯನ್ನ ಖಂಡಿಸುವ ನಿರ್ಣಯವನ್ನ ವಿಧಾನಸಭೆ ಸರ್ವಾನುಮತದಿಂದ ಅಂಗೀಕರಿಸಿತು. ಮೃತರು ಮತ್ತೆ ಅವ್ರ ಕುಟುಂಬಗಳಿಗೆ ಸಂತಾಪವನ್ನ ಸೂಚಿಸಲಾಯಿತು. ಪಹಲ್ಗಾಮ್ ಘಟನೆಯ ನಂತರ ಈಗ ಅವರು ಜಮ್ಮು ಮತ್ತೆ ಕಾಶ್ಮೀರದ ರಾಜ್ಯ ಸ್ಥಾನಮಾನದ ಬಗ್ಗೆ ಹೇಗೆ ಮಾತನಾಡೋದಿಕ್ಕೆ ಸಾಧ್ಯ ಅಂತ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಅವರು ವಿಧಾನಸಭೆಯಲ್ಲಿ ಹೇಳಿದ್ರು. ಮೋದಿ ಸರ್ಕಾರ ಸಂಸತ್ತಿನ ವಿಶೇಷ ಅಧಿವೇಶನವನ್ನ ಕರೆಯುವ ಮೂಲಕ ದಾಳಿಯನ್ನ ಖಂಡಿಸಬಹುದಾಗಿತ್ತು. ಆದ್ರೆ ಅದಕ್ಕೂ ಮೊದಲು ಜಮ್ಮು ಮತ್ತೆ ಕಾಶ್ಮೀರ ವಿಧಾನಸಭೆ ಅದನ್ನ ಮಾಡ್ಬಿಡ್ತು. ಅಷ್ಟೇ ಅಲ್ಲ, ಏಪ್ರಿಲ್ 22ರ ಈ ಒಂದು ಘಟನೆಯ ನಂತರ ಕಾಶ್ಮೀರ ಸರ್ಕಾರ ಏಪ್ರಿಲ್ 23ರಂದು ಮಧ್ಯಾಹ್ನ 3:30ಕ್ಕೆ ಎಲ್ಲಾ ಸರ್ಕಾರಿ ಕಚೇರಿಗಳು 2 ನಿಮಿಷಗಳ ಕಾಲ ಮೌನ ಆಚರಿಸಬೇಕು ಅಂತ ಆದೇಶವನ್ನು ಹೊರಡಿಸಿತು ಮತ್ತೆ ಮೌನಾಚರಣೆ ನಡೆಯಿತು. ಜಮ್ಮು ಕಾಶ್ಮೀರದ ಆಡಳಿತಾರೂಢ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಭಯೋತ್ಪಾದಕ ದಾಳಿಯನ್ನ ಖಂಡಿಸಿ ಹಲವು ಕಡೆಗೆ ಪ್ರತಿಭಟನೆಯನ್ನ ನಡೆಸಿತು. ಬಾರಾಮುಲ್ಲಾದಲ್ಲಿ ಮೊಂಬತ್ತಿ ಮೆರವಣಿಗೆಯನ್ನ ನಡೆಸಿ ಭಯೋತ್ಪಾದಕ ದಾಳಿಯನ್ನ ಖಂಡಿಸಲಾಯಿತು. ಏಪ್ರಿಲ್ 23ರಂದು ಭಯೋತ್ಪಾದಕ ದಾಳಿಯ ವಿರುದ್ಧ ಮೆಹಬೂಬಾ ಮುಫ್ತಿ ಅವರ ಪಕ್ಷ PDP ಕೂಡ ಪ್ರತಿಭಟನೆಯನ್ನ ಮಾಡಿತು. ಸ್ವತಃ ಮೆಹಬೂಬಾ ಮುಫ್ತಿ ಅದರ ನೇತೃತ್ವವನ್ನು ವಹಿಸಿದ್ರು. ಭಯೋತ್ಪಾದಕರನ್ನ ಗುರುತಿಸುವಲ್ಲಿ ಭಾರತ ಸರ್ಕಾರ ಜಾಗರೂಕವಾಗಿರಬೇಕು. ನಾಗರಿಕರು ಮತ್ತು ಭಯೋತ್ಪಾದಕರ ನಡುವೆ ವ್ಯತ್ಯಾಸವನ್ನ ಕಂಡುಹಿಡಿಬೇಕಾಗತ್ತೆ ಅಂತ ಮೆಹಬೂಬಾ ಮುಫ್ತಿ ಅವರು ಹೇಳಿದ್ರು. ಈ ದಾಳಿಯನ್ನ ನಾವು ಯಾರೂ ಒಪ್ಪೋದಿಲ್ಲ. ಈ ದಾಳಿ ನಮ್ಮನ್ನ ಒಳಗಿನಿಂದ ಟೊಳ್ಳಾಗಿಸ್ತು. ಆದ್ರೆ ಈ ದಾಳಿ ಪ್ರತಿಯೊಂದು ಸಮಸ್ಯೆಯಲ್ಲೂ ಎಲ್ಲೋ ಒಂದು ಬೆಳಕಿನ ಕಿರಣವನ್ನ ಹುಡುಕೋದಿಕ್ಕೆ ಪ್ರಯತ್ನಿಸೋ ಹಾಗೆ ಮಾಡಿತು. ಈ ಸಂದರ್ಭಗಳಲ್ಲಿ ಆ ಬೆಳಕನ್ನ ಕಂಡುಹಿಡಿಯೋದು ತುಂಬಾ ಕಷ್ಟ. ಆದ್ರೆ ಕಳೆದ 26 ವರ್ಷಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಯಾವುದೇ ದಾಳಿಯ ನಂತರ ಜನರು ಈ ರೀತಿ ಒಂದು ದಾಳಿಯನ್ನ ಖಂಡಿಸಿದ್ದನ್ನ ನಾನು ಯಾವತ್ತಿಗೂ ನೋಡಿಲ್ಲ. ಕಥುವಾದಿಂದ ಕುಪ್ವಾದವರೆಗೆ ಈ ದಾಳಿಯನ್ನ ಖಂಡಿಸಿದ ಜನರು ಯಾವುದೇ ನಗರ ಅಥವಾ ಹಳ್ಳಿಯಲ್ಲಿ ಇಲ್ಲ. ಇದು ನನ್ನ ಹೆಸರಿನಲ್ಲಿ ನಡೆದಿಲ್ಲ ಅಂತ ಹೇಳಿದ್ರು ಅಂತ ಓಮರ್ ಅಬ್ದುಲ್ಲಾ ಹೇಳಿದ್ರು. कहने के लिए तो वो कहते हैं कि हमारी भलाई के लिए किया, लेकिन क्या हमने उनसे कहा था कि हम ये चाहते हैं? क्या हमने उनसे कहा था कि हमारे नाम में आप इन 26 लोगों को कब्र में बंद करके यहां से वापस भेजें? क्या हमारी इसमें कोई मंजूरी थी? क्या यह हमारी इजाजत से हुआ? हम में से कोई इस हमले के साथ नहीं है।
इस हमले ने हमें अंदर से खोखला किया, लेकिन इस हमले ने, क्योंकि हर खराबी में कहीं ना कहीं हमें कोई रोशनी की किरण ढूंढने की कोशिश करनी चाहिए। बहुत मुश्किल है इन हालात में वो रोशनी ढूंढना, लेकिन स्पीकर साहब, पहली मर्तबा 26 साल में मैंने जम्मू कश्मीर में किसी हमले के बाद लोगों को इस तरह बाहर आते हुए नहीं देखा। कठुआ से लेके कुपवारा तक शायद ही कोई शहर या गांव ऐसा जहां लोगों ने बाहर आके इस हमले की मजम्मत नहीं की, कहा कि ये मेरे नाम में नहीं हुआ, नॉट इन माय नेम। ये आपने जिसके लिए भी किया हो, मेरे लिए नहीं किया। ಕಾಶ್ಮೀರದಿಂದ ಬರ್ತಾ ಇರುವಂತಹ ರಾಜಕೀಯ ಧ್ವನಿಗಳು ಒಂದಾಗಿವೆ. ಭಯೋತ್ಪಾದಕ ದಾಳಿಯ ವಿರುದ್ಧ ಒಗ್ಗಟ್ಟನ್ನ ಕಂಡಿದೆ. ಕಾಶ್ಮೀರದ ಎಲ್ಲಾ ವ್ಯಾಪಾರ ಸಂಸ್ಥೆಗಳು, ನಾಗರಿಕ ಸಂಘಟನೆಗಳು, ಟ್ಯಾಕ್ಸಿ ಮತ್ತೆ ಹೋಟೆಲ್ ಸಂಘಟನೆಗಳು ಈ ಒಂದು ದಾಳಿಯನ್ನ ಖಂಡಿಸಿವೆ ಮತ್ತೆ ಕಾಶ್ಮೀರದ ಮೇಲೆ ನಂಬಿಕೆಯನ್ನು ಉಳಿಸಿಕೊಳ್ಳೋದಕ್ಕೆ ಮನವಿ ಮಾಡಿವೆ. ಆದ್ರೆ ಕಾಶ್ಮೀರದಲ್ಲಿ ಭಯೋತ್ಪಾದನೆ ವಿರುದ್ಧ ನಡೀತಾ ಇರುವಂತಹ ಪ್ರತಿಭಟನೆಗಳನ್ನ ಯಾಕೆ ತೋರಿಸ್ತಾ ಇಲ್ಲ ಅಂತ ಕಾಶ್ಮೀರದ ನಾಯಕರು ನಿರಂತರವಾಗಿ ಮಡಿಲ ಮೀಡಿಯಾಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾಕೆ ಪ್ರಮುಖವಾಗಿ ಮಾತಾಡ್ತಾ ಇಲ್ಲ? ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಕಾಶ್ಮೀರ ದೇಶದೊಂದಿಗೆ ಒಂದಾಗಿದೆ ಅಂತ ರಾಜಕೀಯ ಪಕ್ಷಗಳ ವಕ್ತಾರರು ಮತ್ತೆ ಸಾಮಾನ್ಯ ಜನ ಹೇಳ್ತಾ ಇದ್ದಾರೆ. ಆದ್ರೆ ದುರಾದೃಷ್ಟವಶಾತ್ ಟಿವಿ ಚರ್ಚೆಗಳಲ್ಲಿ ಕೋಮು ವಿಷವನ್ನು ಹರಡುವಂತಹ ಪ್ರಯತ್ನಗಳೇ ನಡೆದಿವೆ. ಕಾಶ್ಮೀರದ ಮಸೀದಿಗಳಲ್ಲಿ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನ ಖಂಡಿಸಲಾಯಿತು. ಭಯೋತ್ಪಾದಕ ದಾಳಿಯಲ್ಲಿ ಮೃತಪಟ್ಟಂತಹ 26 ಜನರಿಗೆ ಶ್ರೀನಗರದ ಜಾಮಾ ಮಸೀದಿಯಲ್ಲಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ನಮಾಜ್ಗೂ ಮುನ್ನ 2 ನಿಮಿಷಗಳ ಕಾಲ ಮೌನ ಆಚರಿಸಲಾಯಿತು. ಕಳೆದ 30-40 ವರ್ಷಗಳ ಭಯೋತ್ಪಾದನೆಯಲ್ಲಿ ಕಾಶ್ಮೀರದಲ್ಲಿ ಇಂಥ ಘಟನೆಗಳು ಕಂಡು ಬಂದಿಲ್ಲ ಅನ್ನುವಂಥ ವಿಶ್ಲೇಷಣೆಗಳು ಪತ್ರಿಕೆಗಳಲ್ಲಿ ಪ್ರಕಟ ಆಗ್ತಾ ಇವೆ. ಪ್ರತಿ ಭಯೋತ್ಪಾದಕ ದಾಳಿಯ ನಂತರ ಕಾಶ್ಮೀರದ ವಿರುದ್ಧ ಘೋಷಣೆಗಳನ್ನ ಕೂಗ್ಲಾಗ್ತಾ ಇತ್ತು. ಆದ್ರೆ ಈ ಬಾರಿ ಕಾಶ್ಮೀರದಿಂದ ಭಯೋತ್ಪಾದನೆ ವಿರುದ್ಧ ಘೋಷಣೆಗಳು ಮೊಳಗ್ತಾ ಇವೆ. ಇದನ್ನ ಖಂಡಿಸಲಾಗ್ತಾ ಇದೆ. ಕಾಶ್ಮೀರದ ಜನರು ಮಡಿಲ ಮೀಡಿಯಾದ ಆಂಕರ್ಗಳಿಗೆ ಪ್ರಶ್ನೆಗಳನ್ನ ಕೇಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಡೀ ಕಾಶ್ಮೀರ ಒಂದೇ ಧ್ವನಿಯಲ್ಲಿ ಖಂಡಿಸ್ತಾ ಇರುವಾಗ ನೀವು ಆ ವಿಷಯವನ್ನ ಯಾಕೆ ಪ್ರಸಾರ ಮಾಡಬಾರ್ದು? ನೀವು ಕಾಶ್ಮೀರದ ವಿರುದ್ಧ ಯಾಕೆ ಮಾತಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾರೆ. लोगों का बाहर आना, इसमें हम में से किसी का हाथ नहीं है। हुकूमत ये कहे कि हमने कराया, कोई और ये कहे हमने कराया, कोई नहीं ना। हम भी इस गाड़ी पे चढ़े, हमने इस गाड़ी पे सवारी की, लेकिन गाड़ी चलाई हमने नहीं। ये लोगों ने खुद गाड़ी बना के इस पे सवार होके जलूस निकाले, नारे दिए, बैनर बनाए, मोमबत्तियां जलाई, ये कहने के लिए कि हम इस हमले के साथ नहीं हैं। मिलिटेंसी, टेरर, दहशत, आतंकवाद, इसका खात्मा तब होगा जब लोग हमारे साथ होंगे। और ये स्पीकर साहब उस मौके की शुरुआत है। अगर कि हम इस मौके पर एहतियात से कदम जो है लें, हमारे तरफ से कोई ऐसा कदम नहीं उठना चाहिए जिससे कि हम लोगों को अपने से दूर करें। कोई हमारे तरफ से ऐसी बात नहीं होनी चाहिए या कोई एक्शन हमारे तरफ से जिससे ये जो अपने आप में पैदा हुआ इसको कहीं जख्म पहुंचे। क्योंकि सही कहा सजाद ने, हम बंदूक के जरिए मिलिटेंसी को कंट्रोल कर सकते हैं, उसको खत्म नहीं कर सकते। खत्म तब होगा जब लोग हमारे साथ होंगे। और आज लगता है कि लोग अब वहां तक पहुंच रहे हैं। ಜನರು ನಮ್ಮೊಂದಿಗಿದ್ರೆ ಮಾತ್ರನೇ ಉಗ್ರವಾದ, ಭಯೋತ್ಪಾದನೆ, ಭಯ ಇವೆಲ್ಲವೂ ಕೂಡ ಕೊನೆಗೊಳ್ಳುತ್ತೆ. ಮತ್ತೆ ಇದು ಅಂಥ ಆರಂಭ. ಈ ಹಂತದಲ್ಲಿ ನಾವು ಎಚ್ಚರಿಕೆಯಿಂದ ಹೆಜ್ಜೆ ಹಾಕಬೇಕಾಗಿದೆ. ಜನರನ್ನ ನಮ್ಮಿಂದ ದೂರ ತಳ್ಳುವಂಥ ಯಾವುದೇ ಹೆಜ್ಜೆಯನ್ನ ನಾವು ತೆಗೆದುಕೊಳ್ಬಾರ್ದು. ನಮ್ಮ ಕಡೆಯಿಂದ ಅಂಥದ್ದು ಆಗಬಾರ್ದು. ಬಂದೂಕುಗಳ ಮೂಲಕ ಭಯೋತ್ಪಾದನೆಯನ್ನ ನಿಯಂತ್ರಣ ಮಾಡಬಹುದು, ಆದ್ರೆ ಅದನ್ನ ಮುಗಿಸೋದಿಕ್ ಸಾಧ್ಯ ಇಲ್ಲ. ಜನರು ನಮ್ಮೊಂದಿಗಿದ್ರೆ ಮಾತ್ರ ಅದು ಕೊನೆಗೊಳ್ಳುತ್ತೆ. ಇವತ್ತು ಜನರು ಅಲ್ಲಿಗೆ ತಲುಪುತ್ತಾ ಇರೋ ಹಾಗೆ ತೋರ್ತಾ ಇದೆ ಅಂತ ಒಮರ್ ಅಬ್ದುಲ್ ಅವರು ಹೇಳಿದ್ದಾರೆ. ಮಾಧ್ಯಮಗಳ ಮುಂದೆ ಕಾಶ್ಮೀರದ ಜನರು ಸೈಯದ್ ಹುಸೇನ್ ಆದಿಲ್ ಶಾ ಅವರ ತ್ಯಾಗವನ್ನ ಎತ್ತಿ ತೋರಿಸಿದ್ರು. ಪ್ರಯಾಣಿಕರನ್ನ ರಕ್ಷಿಸಿ ಅಲ್ಲಿಂದ ಸ್ಥಳಾಂತರಿಸಿದವರು ಯಾರು?
ಮಡಿಲ ಮೀಡಿಯಾಗಳಿಗೆ ಈ ಸತ್ಯಗಳನ್ನು ಅಡಗಿಸೋದು ಸಾಧ್ಯ ಆಗಲಿಲ್ಲ. ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಅವರು ಆದಿಲ್ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಅವ್ರ ಕುಟುಂಬವನ್ನ ಭೇಟಿ ಮಾಡಿ ಕುಟುಂಬಕ್ಕೆ ಸಾಧ್ಯವಿರುವಂತಹ ಎಲ್ಲಾ ಸಹಾಯವನ್ನ ನೀಡೋದಾಗ ಅವ್ರು ಹೇಳಿದ್ರು. ಒಂದು ಕಡೆಗೆ ಭಯೋತ್ಪಾದಕರು ಧರ್ಮದ ಬಗ್ಗೆ ಕೇಳಿ ಕೊಂದ್ರು ಅಂತ ಹೇಳುವಾಗಲೇ ಅವರಿಂದ ಬಂದೂಕನ್ನ ಕಸಿದುಕೊಂಡು ಪ್ರಾಣ ತ್ಯಾಗ ಮಾಡಿದವನು ಮುಸ್ಲಿಂ ಅನ್ನೋದು ಗೊತ್ತಾಯ್ತು. ಹಾಗಾಗಿನೇ ಈ ದಾಳಿಯನ್ನ ಹಿಂದೂ ಮುಸ್ಲಿಂ ಸಮಸ್ಯೆ ಅಂತ ಬಿಂಬಿಸುವಂತಹ ಯತ್ನ ವಿಫಲ ಆಗೋಯ್ತು. ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಅವರಿಂದ ಹಿಡಿದು ಕಾಶ್ಮೀರದ ಸಾಮಾನ್ಯ ನಾಗರಿಕರವರೆಗೆ ಎಲ್ಲರೂ ಮಡಿಲ ಮೀಡಿಯಾದ ಪ್ರಚಾರದ ಬಗ್ಗೆ ಎಚ್ಚರದಿಂದಿದ್ದಾರೆ ಮತ್ತೆ ತಮ್ಮದೇ ಆದಂತಹ ರೀತಿಯಲ್ಲಿ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಏಕನಾಥ್ ಶಿಂಧೆ ಕೂಡ ಆದಿಲ್ ಅವರ ತ್ಯಾಗದ ಬಗ್ಗೆ ಹೇಳಬೇಕಾಯ್ತು, ಅದನ್ನ ಗುರುತಿಸಬೇಕಾಯ್ತು. ಮತ್ತೆ ಉಪಮುಖ್ಯಮಂತ್ರಿ ನಿಧಿಯಿಂದ ಆದಿಲ್ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಯಿತು. ಹಾಗಾಗಿ ಇದೆಲ್ಲಾನು ಒಂದು ಉತ್ತಮ ಬದಲಾವಣೆ. ಕಾಶ್ಮೀರ ವರ್ಸಸ್ ಭಾರತದ ಉಳಿದ ಭಾಗ, ಬಿಜೆಪಿ ವರ್ಸಸ್ ವಿರೋಧ ಪಕ್ಷಗಳು ಅನ್ನುವಂಥ ರಾಜಕೀಯ ಇನ್ನೂ ಮುಂದುವರೆದಿದ್ರು ಅದು ಸಫಲವಾಗಿಲ್ಲ ಅನ್ನೋದು ಕೂಡ ಅಷ್ಟೇ ನಿಜ. ಕಾಶ್ಮೀರಿ ವಿದ್ಯಾರ್ಥಿಗಳ ಮೇಲೆ ಹಲವು ಕಡೆಗೆ ಹಲ್ಲೆ ನಡೆದಂಥ ವರದಿಗಳ ನಡುವೆನೆ ಜಮ್ಮು ಕಾಶ್ಮೀರ ಸರ್ಕಾರ ಹೆಲ್ಪ್ ಲೈನ್ ಅನ್ನು ಪ್ರಾರಂಭಿಸಿದೆ. ಪ್ರಯಾಗ್ರಾಜ್, ಚಂಡೀಗಢ, ಹರಿಯಾಣ, ಉತ್ತರಾಖಂಡದಲ್ಲಿ ಕಾಶ್ಮೀರಿ ವಿದ್ಯಾರ್ಥಿಗಳ ವಿರುದ್ಧ ದಾಳಿ ನಡೆದಂಥ ವರದಿಗಳಿವೆ. ಕಾಶ್ಮೀರಿ ವಿದ್ಯಾರ್ಥಿಗಳ ಮೇಲಿನ ಹಿಂಸಾಚಾರ ತಡೆದಿದ್ದಕ್ಕೆ ವಿಧಾನಸಭೆಯಲ್ಲಿ ಓಮರ್ ಅಬ್ದುಲ್ಲಾ ಇತರ ರಾಜ್ಯಗಳ ಸರ್ಕಾರಗಳಿಗೆ ಧನ್ಯವಾದವನ್ನು ಸಲ್ಲಿಸಿದ್ರು. ಕಾಶ್ಮೀರ ಕೂಡ ಭಯೋತ್ಪಾದನೆ ಕೆಟ್ಟ ಪರಿಣಾಮಗಳನ್ನು ಎದುರಿಸ್ತಾ ಇದೆ. ಇಲ್ಲಿ ಬರುವಂತಹ ಪ್ರವಾಸಿಗರ ಮೇಲೇನೆ ತನ್ನ ಉದ್ಯೋಗ ಅನ್ನೋದು ಕಾಶ್ಮೀರಕ್ಕೂ ಕೂಡ ಗೊತ್ತು. ಅದಕ್ಕಾಗಿನೇ ಈ ಬಾರಿ ಕಾಶ್ಮೀರ ಮೌನ ಮುರಿಯೋದಕ್ಕೆ ಪ್ರಯತ್ನ ಪಡ್ತು. ಇಲ್ಲಿಯವರೆಗೆ ಕಾಶ್ಮೀರವನ್ನ ಭಯೋತ್ಪಾದನೆ ಹೆಸರಿನಲ್ಲಿ ಗುರುತಿಸಲಾಗ್ತಾ ಇತ್ತು. ಈಗ ಕಾಶ್ಮೀರನೇ ಭಯೋತ್ಪಾದನೆ ವಿರುದ್ಧ ನಿಂತಿದೆ. ಭಯೋತ್ಪಾದನೆ ಹೆಸರಿನಲ್ಲಿ ಕಾಶ್ಮೀರವನ್ನ ದೂಷಿಸ್ತಾ ಇದ್ದವ್ರ ವಿರುದ್ಧ ಕೂಡ ಅದು ಧ್ವನಿ ಎತ್ತಿದೆ. ಕಾಶ್ಮೀರ ಈ ರೀತಿ ಮುಕ್ತವಾಗಿ ಮಾತಾಡ್ತಾ ಇರೋದು ಬಹಳ ದೊಡ್ಡ ವಿಷಯ. ಭಯೋತ್ಪಾದಕ ದಾಳಿಯ ಸಮಯದಲ್ಲಿ ಎಲ್ಲರ ಅನುಮಾನ ಕಾಶ್ಮೀರದ ಮೇಲಿರುತ್ತೆ. ಕಾಶ್ಮೀರ ದಶಕಗಳಿಂದ ಆ ಭಾರವನ್ನು ಹೊತ್ಕೊಂಡೇ ಬಂದಿದೆ. ಆದ್ರೆ ಈ ಬಾರಿ ಕಾಶ್ಮೀರ ಒಂದು ಅಪರಾಧಿ ಭಾವನೆ ಮತ್ತೆ ಅಪರಾಧ ಪ್ರಜ್ಞೆಯನ್ನ ನಿವಾರಿಸಿಕೊಂಡಿದೆ. ಭಯೋತ್ಪಾದಕ ದಾಳಿಯ ವಿರುದ್ಧ ಲಾಲ್ ಚೌಕ್ನಲ್ಲಿ ಅನೇಕ ಪ್ರದರ್ಶನಗಳು ನಡೀತಾ ಇವೆ. ನಮ್ಮನ್ನ ಭಯೋತ್ಪಾದಕರು ಅಂತ ಯಾಕೆ ಕರೀತೀರಿ ಅಂತ ಅಲ್ಲಿನ ಜನರು ಮಡಿಲ ಮೀಡಿಯಾವನ್ನ ನೇರವಾಗಿ ಕೇಳ್ತಾ ಇದ್ದಾರೆ. ನಾವು ಭಾರತದೊಂದಿಗಿರುವಾಗ ನಮ್ಮನ್ನ ಭಾರತದಿಂದ ಯಾಕೆ ಬೇರ್ಪಡಿಸಲಾಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಕಾಶ್ಮೀರ ಭಾರತದ ಉಳಿದ ಭಾಗಗಳೊಂದಿಗೆ ನೇರವಾಗಿ ಮಾತಾಡ್ತಾ ಇದೆ. ಭಾರತದ ಉಳಿದ ಭಾಗಗಳು ಕೂಡ ಈ ಹಿಂದೆಂದಿಗಿಂತಲೂ ಹೆಚ್ಚು ಮುಕ್ತವಾಗಿ ಕಾಶ್ಮೀರದ ಧ್ವನಿಗೆ ಕಿವಿಗೊಟ್ಟಿವೆ. ಹಿಂದೆ ಬೇರೆಯವರು ಕಾಶ್ಮೀರಕ್ಕಾಗಿ ಹೋರಾಡ್ತಾ ಇದ್ರು, ಆದ್ರೆ ಈ ಬಾರಿ ಕಾಶ್ಮೀರ ತನಗಾಗಿ ತನ್ನದೇ ಆದಂತಹ ಯುದ್ಧವನ್ನ ನಡೆಸ್ತಾ ಇದೆ, ಸ್ವತಃ ಮಾತಾಡ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ದೇಶದ ವಿವಿಧೆಡೆಯ ಪ್ರವಾಸಿಗಳು, ಕಾಶ್ಮೀರಿ ಟ್ಯಾಕ್ಸಿಗಳು, ಚಾಲಕರು, ಹೋಟೆಲ್ ಮಾಲೀಕರು ಮತ್ತೆ ಜನರನ್ನ ಹೊಗಳ್ತಾ ಇರುವಂತಹ ಅನೇಕ ವಿಡಿಯೋಗಳಿವೆ. ಹೇಗ್ ಸಹಾಯ ಮಾಡಿದ್ರು, ಹೇಗ್ ಜೀವಗಳನ್ನ ಉಳಿಸಿದ್ರು ಅನ್ನೋದನ್ನ ಹೇಳಲಾಗ್ತಾ ಇದೆ. ಕಾಶ್ಮೀರ ಇನ್ನು ಅಪಪ್ರಚಾರದ ವಿರುದ್ಧ ಹೋರಾಡ್ತಾ ಇದೆ ಮತ್ತೆ ಭಾರತದ ಜೊತೆಗೆ ನಿಲ್ಲೋದ್ರ ಬಗ್ಗೆ ಪದೇ ಪದೇ ಮಾತಾಡ್ತಾ ಇದೆ. ಇದು ಪಾಕಿಸ್ತಾನದ ಕನಸಿನ ಅತಿ ದೊಡ್ಡ ಸೋಲು. ಭಾರತ ಪ್ರಮುಖ ಹೆಜ್ಜೆಗಳನ್ನ ಇಡೋ ಮೊದಲೇ ಪಾಕಿಸ್ತಾನ ತೀವ್ರ ಸೋಲನ್ನು ಅನುಭವಿಸಿದೆ. ಇನ್ನೊಂದು ಮುಖ್ಯ ಸಂಗತಿ ಏನಂದ್ರೆ ಇಲ್ಲಿ ಈ ಬಾರಿ ವಿರೋಧ ಪಕ್ಷ ಭಯೋತ್ಪಾದನೆಯನ್ನ ವಿರೋಧ ಮಾಡೋದಕ್ಕೆ ಸರಿಯಾದಂತಹ ನೆಲೆ ಮತ್ತೆ ಭಾಷೆಯನ್ನ ಕಂಡುಕೊಂಡಿದೆ. ದಾಳಿಯನ್ನ ಖಂಡಿಸುವಲ್ಲಿ ಪ್ರತಿಪಕ್ಷಗಳು ತಕ್ಷಣನೇ ಸರ್ಕಾರದ ಜೊತೆಗೆ ನಿಂತು 26 ಜೀವಗಳನ್ನ ಬಲಿ ಪಡೆದುಕೊಂಡಂತಹ ಭಯೋತ್ಪಾದಕ ಉದ್ದೇಶಗಳ ವಿರುದ್ಧ ದೃಢವಾದಂತಹ ಕ್ರಮ ಆಗಬೇಕು ಅಂತ ವಿರೋಧ ಪಕ್ಷ ಕೂಡ ಬಯಸ್ತಾ ಇದೆ. ಸರ್ವಪಕ್ಷ ಸಭೆಯ ನಂತರ ಕೂಡ ವಿರೋಧ ಪಕ್ಷಗಳು ಜವಾಬ್ದಾರಿಯುತವಾಗಿ ಹೇಳಿಕೆಯನ್ನ ನೀಡಿದ್ವು. ಪ್ರಮುಖ ಭದ್ರತಾ ಲೋಪ ಸಂಭವಿಸಿದೆ ಅಂತ ವಿರೋಧ ಪಕ್ಷಕ್ಕೆ ತಿಳಿದಿದೆ. ಬೈಸರನ್ ಹಠಾತ್ತನೆ ತೆರೆಯೋದ್ರ ಬಗ್ಗೆ ಸರ್ಕಾರ ನೀಡಿರುವಂತಹ ವಾದ ಸರಿಯಲ್ಲ. ಆದ್ರೆ ಇದಾದ ನಂತರ ಕೂಡ ವಿರೋಧ ಪಕ್ಷ ಆಕ್ರಮಣಕಾರಿಯಾಗಿಲ್ಲ. ವಿರೋಧ ಪಕ್ಷ ಹೆಚ್ಚಿನ ಸಂಯಮವನ್ನು ಪ್ರದರ್ಶಿಸಿತು ಮತ್ತೆ ಕ್ರಮಕ್ಕಾಗಿ ಕಾಯ್ತಾ ಇದೆ. ಸರ್ವಪಕ್ಷ ಸಭೆಯ ನಂತರ ರಾಹುಲ್ ಗಾಂಧಿ ಅವರು ಕಾಶ್ಮೀರಕ್ಕೆ ಹೋದ್ರು. ಆದ್ರೆ ಅಲ್ಲಿಂದ ಅವರು ಸರ್ಕಾರದ ನಿರ್ಲಕ್ಷ್ಯದ ಬಗ್ಗೆ ಏನನ್ನೂ ಹೇಳಲಿಲ್ಲ. ಸಂತಾಪವನ್ನ ಸೂಚಿಸಿದ್ರು. ಹಾಗೆ ಸರ್ಕಾರದೊಂದಿಗೆ ಒಗ್ಗಟ್ಟಿನ ಬಗ್ಗೆ ಅವರು ಮಾತಾಡಿದ್ರು. ಅದೇ ಸಂಜೆ ರಾಹುಲ್ ಗಾಂಧಿ ಅವರು ದೆಹಲಿಯ ಇಂಡಿಯಾ ಗೇಟ್ ನಲ್ಲಿ ಭಯೋತ್ಪಾದಕ ದಾಳಿಯ ವಿರುದ್ಧ ಮೇಣದ ಬತ್ತಿ ಮೆರವಣಿಗೆಯನ್ನ ನಡೆಸಿದ್ರು. ಈ ಮೆರವಣಿಗೆಯಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಯಾವುದೇ ಹೇಳಿಕೆಯನ್ನ ನೀಡಲಿಲ್ಲ. ಈ ಮೂಲಕ ವಿಪಕ್ಷ ತನ್ನ ಸರ್ಕಾರದ ಜೊತೆಗಿರೋದಾಗಿ ಸಂದೇಶವನ್ನ ನೀಡಿದೆ. ಪಾಟ್ನಾದಲ್ಲಿ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಕೂಡ ಮೆರವಣಿಗೆಯನ್ನ ನಡೆಸಿದ್ರು. ಇಂಥ ದಾಳಿಗಳ ಸಮಯದಲ್ಲಿ RSS ಮತ್ತೆ ಬಿಜೆಪಿ ಕಾರ್ಯಕರ್ತರು ಮಾತ್ರನೇ ಪ್ರತಿಭಟನೆ ಮತ್ತೆ ಖಂಡನೆಯಲ್ಲಿ ಮುಂದಿರ್ತಾ ಇದ್ರು. ಆದ್ರೆ ಈ ಬಾರಿ ಪರಿಸ್ಥಿತಿ ಬದಲಾಗಿದೆ. ಈ ಮಧ್ಯ ಸರ್ಕಾರ ಭಾರತದಲ್ಲಿ 16 ಪಾಕಿಸ್ತಾನಿ ಯೂಟ್ಯೂಬ್ ಚಾನೆಲ್ಗಳನ್ನ ನಿಷೇಧ ಮಾಡಿದೆ ಅನ್ನುವಂಥ ಒಂದು ಸುದ್ದಿ ಬಂದಿದೆ. ಇದರಲ್ಲಿ ಪ್ರಮುಖ ಸುದ್ದಿವಾಹಿನಿಗಳು ಕೂಡ ಸೇರಿವೆ. ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಈ ಕ್ರಮವನ್ನ ಪ್ರಶಂಸಿಸ್ತೀನಿ ಅಂತ ಬರೆದಿದ್ದಾರೆ. ಆದ್ರೆ ಈಗ ಸರ್ಕಾರ ನಮ್ಮ ಸುದ್ದಿವಾಹಿನಿಗಳಲ್ಲಿ ಪಾಕಿಸ್ತಾನಿಗಳು ಬರೋದನ್ನ ನಿಷೇಧ ಮಾಡಬೇಕಾಗಿದೆ. ಅಗ್ಗದ TRPಗಾಗಿ ಪಾಕಿಸ್ತಾನಿಗಳನ್ನ ಆಹ್ವಾನಿಸಿ ನಮ್ಮ ದೇಶದ ವಿರುದ್ಧ ಮಾತನಾಡೋದಕ್ಕೆ ವೇದಿಕೆ ಕಲ್ಪಿಸುವಂತಹ ಎಲ್ಲಾ ಮಾಧ್ಯಮ ಚಾನೆಲ್ಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ವೀಸಾ ರದ್ದಾಗಿದ್ರೂ ಕೂಡ ಈ ಮಡಿಲ ಚಾನೆಲ್ಗಳು ಪಾಕಿಸ್ತಾನಿ ತಜ್ಞರನ್ನ ಯಾಕೆ ಕರೆಯಲಾಗ್ತಾ ಇದೆ, ಅವರಿಗೆ ಎಷ್ಟು ಹಣವನ್ನ ನೀಡಲಾಗ್ತಾ ಇದೆ, ಅಥವಾ ಅಂಥ ಜನರು ಉಚಿತವಾಗಿ ಬರ್ತಾ ಇದ್ದಾರೆ ಅನ್ನೋದಕ್ಕೂ ಕೂಡ ಸರ್ಕಾರ ಉತ್ತರವನ್ನ ನೀಡಬೇಕು.
ಆದ್ರೆ ಅನೇಕ ಸಂಘ ಪರಿವಾರದ ಸಂಘಟನೆಗಳು ಈಗಲೂ ಕೂಡ ಹಿಂದೂ ಧರ್ಮದ ಮೇಲಿನ ದಾಳಿಯ ವಿಷಯವನ್ನೇ ಎತ್ತುತ್ತಾ ಇವೆ. ಆದ್ರೆ ಅವರಿಗೆ ಕಾಶ್ಮೀರ ಅಥವಾ ವಿರೋಧ ಪಕ್ಷಗಳನ್ನ ಟಾರ್ಗೆಟ್ ಮಾಡೋದು ಕಷ್ಟ ಆಗ್ತಾ ಇದೆ. ಈಗ ಕೆಲ ಹಿಂದುತ್ವ ಸಂಘಟನೆಗಳು ಕಾಶ್ಮೀರಿ ವಿದ್ಯಾರ್ಥಿಗಳಿಗೆ ಬೆದರಿಕೆಯನ್ನು ಹಾಕಿದ ಘಟನೆಗಳು ನಡೆದ್ರೂ ಕೂಡ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಮೋದಿ ಸರ್ಕಾರದ ಮುಂದೆ ಒಗ್ಗಟ್ಟಿನ ಅಗಾಧ ಬೆಂಬಲ ಇದೆ. ಆದ್ರೆ ಈಗ ಪ್ರಶ್ನೆ ಇರೋದೇನು ಅಂತ ಅಂದ್ರೆ ಸರ್ಕಾರ ಏನ್ ಮಾಡುತ್ತೆ ಅನ್ನೋದು. ಅಕ್ಟೋಬರ್ 2023ರಲ್ಲಿ ಹಮಾಸ್ ದಾಳಿಯ ನಂತರ ಇಸ್ರೇಲ್ ಮಾಡಿದ ಹಾಗೇನೆ ಈಗ ಸರ್ಕಾರ ಕ್ರಮವನ್ನ ಕೈಗೊಳ್ಳುತ್ತಾ? ಪ್ರಧಾನಿ ಮೋದಿ ಅವರು ಇಸ್ರೇಲ್ ಪ್ರಧಾನಿ ಜೊತೆಗೆ ದೂರವಾಣಿಯಲ್ಲಿ ಮಾತಾಡಿದ್ದಾರೆ. ಆ ಮಾತುಗಳ ಬಗ್ಗೆ ಮಾಧ್ಯಮಗಳಲ್ಲಿ ಬಹಳ ಕಡಿಮೆ ಮಾಹಿತಿ ಇದೆ. ನೇತನ್ಯಾಹು ಈ ಒಂದು ಘಟನೆಯನ್ನು ಖಂಡಿಸಿದ್ದಾರೆ. ಆದ್ರೆ ದಾಳಿಗೆ ಪ್ರತಿಕ್ರಿಯೆಯನ್ನ ನೀಡೋದಕ್ಕೆ ಏನಾದ್ರೂ ಹೇಳಲಾಗಿದೆಯಾ ಅಥವಾ ಇಲ್ವಾ ಅನ್ನೋದ್ರ ಕುರಿತು ಯಾವುದೇ ಮಾಹಿತಿ ಅಂತೂ ಇಲ್ಲ. ಈ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆಯನ್ನ ನೀಡೋದಕ್ಕೆ ಭಾರತಕ್ಕೆ ಆಯ್ಕೆಗಳ ಕೊರತೆ ಅಥವಾ ಸಮಯದ ಕೊರತೆ ಅಂತೂ ಇಲ್ಲ. ಆದ್ರೆ ಪ್ರಶ್ನೆ ಏನು ಅಂತ ಅಂದ್ರೆ ಭಾರತ ಈಗ ಸರ್ಜಿಕಲ್ ಸ್ಟ್ರೈಕ್ ನಡೆಸುತ್ತಾ ಅಥವಾ ಯುದ್ಧಕ್ಕಿಂತ ಹೆಚ್ಚಿನ ಬೇರೆ ಏನನ್ನಾದ್ರೂ ಮಾಡುತ್ತಾ ಅನ್ನೋದು. ಇದ್ರ ಬಗ್ಗೆ ಊಹಾಪೋಹಗಳು ಮತ್ತೆ ವಿಶ್ಲೇಷಣೆಗಳಿವೆ ಹೊರತು ಅಧಿಕೃತ ಮಾಹಿತಿ ಇಲ್ಲ. ಟ್ರಂಪ್ ಭಾರತವನ್ನ ಎಷ್ಟರ ಮಟ್ಟಿಗೆ ಬೆಂಬಲಿಸ್ತಾರೆ ಅನ್ನೋದು ಯಾರಿಗೂ ತಿಳಿದಿಲ್ಲ. ರಷ್ಯಾ ಮತ್ತೆ ಉಕ್ರೇನ್ ನಡುವೆ ನಡೀತಾ ಇರುವಂತಹ ಯುದ್ಧವನ್ನ ಟ್ರಂಪ್ ತಡೆಯೋದಿಕ್ ಸಾಧ್ಯ ಆಗ್ಲಿಲ್ಲ. ಗಾಜಾದಲ್ಲಿ ಬಾಂಬ್ ದಾಳಿ ಇನ್ನೂ ಕೂಡ ನಡೀತಾ ಇದೆ. ಉಕ್ರೇನ್ ವಿರುದ್ಧ ಹೋರಾಡೋದಕ್ಕೆ ಉತ್ತರ ಕೊರಿಯಾ ತನ್ನ ಸೈನಿಕರನ್ನ ರಷ್ಯಾ ಕಳುಹಿಸಿದೆ ಅನ್ನುವಂಥ ಒಂದು ಸುದ್ದಿ ಹಲವೆಡೆ ಪ್ರಕಟ ಆಗ್ತಾ ಇದೆ. ಖತರ್ನಲ್ಲಿ ರಷ್ಯಾ ಮತ್ತೆ ಉಕ್ರೇನ್ ನಡುವೆ ಸಭೆ ನಡೀತು, ಆದ್ರೆ ಯುದ್ಧ ನಿಲ್ಲಿಲ್ಲ. ಟ್ರಂಪ್ ಕೂಡ ನಿರಾಶೆಗೊಂಡ ಕಾಣ್ತಾ ಇದೆ. ಈಗ ಪುಟಿನ್ ಯುದ್ಧ ನಿಲ್ಲಿಸೋದ್ರ ಪರವಾಗಿದ್ದಾರೆ ಅಂತ ಅನಿಸ್ತಾ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಸಂಘರ್ಷ ಉಂಟಾದ್ರೆ ಟ್ರಂಪ್ ಯಾವುದೇ ಪಾತ್ರ ವಹಿಸ್ತಾರೆ ಅಂತ ನಂಬೋದಿಕ್ ಸಾಧ್ಯನೇ ಇಲ್ಲ. ಅವರು ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಮಧ್ಯಸ್ಥಿಕೆಯನ್ನು ವಹಿಸಬಹುದು. ಈ ಬಾರಿ ಕೂಡ ಭಾರತ ಮತ್ತೆ ಪಾಕಿಸ್ತಾನವನ್ನ ಮಿತ್ರರು ಅಂತ ಘೋಷಿಸಲಾಯಿತು. ಭಾರತ ಅದನ್ನ ನಿರಾಕರಿಸಲಿಲ್ಲ. ಆದ್ರೆ ಈ ಹೇಳಿಕೆಗೆ ಯಾವುದೇ ಒಂದು ಪ್ರಾಮುಖ್ಯತೆಯನ್ನ ನೀಡಲಿಲ್ಲ. 2019ರಲ್ಲಿ ಟ್ರಂಪ್ ತಮ್ಮ ಮೊದಲ ಅವಧಿಯಲ್ಲಿ ಕಾಶ್ಮೀರ ವಿಷಯದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸೋದಿಕ್ ಮುಂದಾದ್ರು. ಪ್ರಧಾನಿ ಮೋದಿ ಅವರು ತನ್ನ ಸಹಾಯವನ್ನ ಕೇಳಿರುವುದಾಗಿ ಆಗ ಟ್ರಂಪ್ ಹೇಳಿದ್ರು. ಮೋದಿ ಅವರು ಟ್ರಂಪ್ಗೆ ಈ ರೀತಿ ಏನನ್ನೂ ಹೇಳಿಲ್ಲ ಅಂತ ವಿದೇಶಾಂಗ ಸಚಿವಾಲಯ ಸ್ಪಷ್ಟಪಡಿಸಬೇಕಾಯಿತು. 2020ರಲ್ಲಿ ಭಾರತಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿಯೂ ಕೂಡ ಟ್ರಂಪ್ ತಮ್ಮ ಮಧ್ಯಸ್ಥಿಕೆಯ ಪ್ರಸ್ತಾಪವನ್ನ ಪುನರುಚ್ಚರಿಸಿದ್ರು. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೆದಾಗ ಉಪಾಧ್ಯಕ್ಷ JD ವ್ಯಾನ್ಸ್ ಭಾರತದಲ್ಲಿದ್ರು. ಆದ್ರೆ ಅವರು ಮುಖ್ಯವಾದ ಏನನ್ನೂ ಹೇಳಲಿಲ್ಲ. ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಹೆಚ್ಚುತ್ತಾ ಇರುವಂತಹ ಉದ್ವಿಗ್ನತೆಯನ್ನ ನಿಲ್ಲಿಸೋದಿಕ್ಕೆ ಗಲ್ಫ್ ರಾಷ್ಟ್ರಗಳು ಬಯಸ್ತಾ ಇವೆ ಅಂತ ವರದಿಗಳಿವೆ. ಸೌದಿ ಅರೇಬಿಯಾ ಭಾರತ ಮತ್ತೆ ಪಾಕಿಸ್ತಾನದೊಂದಿಗೆ ಮಾತಾಡಿದೆ. ಮೋದಿ ಅವರು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನೆಹಾನ್ ಮತ್ತೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅವರೊಂದಿಗೆ ಮಾತಾಡಿದ್ರು. ಎರಡೂ ರಾಷ್ಟ್ರಗಳೊಂದಿಗೆ ಮಾತನಾಡುವ ಮೂಲಕ ಸಂವಾದವನ್ನ ಸುಧಾರಿಸೋದಕ್ಕೆ ಇರಾನ್ ಸಿದ್ಧ ಇದೆ ಅಂತ ಹೇಳಲಾಗಿದೆ. ಈಜಿಪ್ಟ್, ಭಾರತ ಮತ್ತೆ ಪಾಕಿಸ್ತಾನ ಎರಡರೊಂದಿಗೂ ಸಂಪರ್ಕದಲ್ಲಿದೆ. ಭಯೋತ್ಪಾದಕ ದಾಳಿಗಳು ಯಾವಾಗ ನಿಲ್ಲುತ್ತವೆ ಮತ್ತೆ ಪಾಕಿಸ್ತಾನದ ಬೆಂಬಲ ಎಷ್ಟು ಕಾಲ ಮುಂದುವರಿಯುತ್ತೆ ಅನ್ನೋದಕ್ಕೆ ಭಾರತ ಉತ್ತರಗಳನ್ನ ಬಯಸ್ತಾ ಇದೆ. ಈ ಬಾರಿ ಭಾರತ ಸರ್ಕಾರ ಅಂತಿಮ ಕ್ರಮ ಕೈಗೊಳ್ಳುತ್ತೆ ಅಂತ ಜನರು ನಿರೀಕ್ಷೆ ಮಾಡ್ತಾರೆ. ತನ್ನ ವಿಷಯದಲ್ಲಿ ಯಾವುದೇ ಮೂರನೇ ದೇಶದ ಪಾತ್ರವನ್ನ ಭಾರತ ಒಪ್ಕೊಳ್ಳೋದಿಲ್ಲ. ಇದು ಇಲ್ಲಿಯವರೆಗಿನ ಭಾರತದ ನೀತಿಯಾಗಿದೆ. ಈ ಇಡೀ ವಿಷಯದಲ್ಲಿ ಚೀನಾದ ಆಟವನ್ನ ಸಹ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಪಾಕಿಸ್ತಾನದ ಸಾರ್ವಭೌಮತ್ವ ಮತ್ತೆ ಭದ್ರತೆಯನ್ನು ರಕ್ಷಿಸುವಲ್ಲಿ ಚೀನಾ ಬೆಂಬಲ ನೀಡಲಿದೆ ಅನ್ನುವಂತಹ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಹೇಳಿದ್ದಾರೆ. ಪುಲ್ವಾಮಾ ದಾಳಿಯ ನಂತರ ಭಾರತ ಬಾಲಾಕೋಟ್ ವಾಯು ದಾಳಿ ಮತ್ತೆ ಉರಿಯ ನಂತರ ಸರ್ಜಿಕಲ್ ಸ್ಟ್ರೈಕ್ ಅನ್ನ ನಡೆಸ್ತು ಅನ್ನೋದು ಪಾಕಿಸ್ತಾನಕ್ಕೂ ಕೂಡ ಗೊತ್ತಿದೆ. ಹಾಗಾದ್ರೆ ಈ ಬಾರಿ ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ ಅಲ್ಲಿ ಚರ್ಚೆ ನಡೀತಾ ಇದೆ. ಈಗ ಭಾರತ ಏನ್ ಮಾಡುತ್ತೆ ಅನ್ನೋದನ್ನ ನಾವೆಲ್ಲ ಕಾದ್ ನೋಡಬೇಕಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಪಂಚದಾದ್ಯಂತದ ದೇಶಗಳ ಮುಖ್ಯಸ್ಥರೊಂದಿಗೆ ಮಾತಾಡ್ತಾ ಇದ್ದಾರೆ. ಅಮೆರಿಕ, ಫ್ರಾನ್ಸ್, ಜಪಾನ್, ಇಟಲಿ, ಆಸ್ಟ್ರೇಲಿಯಾ, ಇಸ್ರೇಲ್, ಈಜಿಪ್ಟ್, ನೆದರ್ಲ್ಯಾಂಡ್, ಇರಾನ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾ ಸೇರಿದಂತೆ ಹಲವು ದೇಶಗಳ ಪ್ರಧಾನಮಂತ್ರಿಗಳೊಂದಿಗೆ ಮತ್ತೆ ಅಧ್ಯಕ್ಷರೊಂದಿಗೆ ಮಾತಾಡ್ತಾ ಇದ್ದಾರೆ. ವಿದೇಶಾಂಗ ಸಚಿವಾಲಯ ಈ ವಿಷಯದ ಬಗ್ಗೆ 100ಕ್ಕೂ ಹೆಚ್ಚು ರಾಯಭಾರ ಕಚೇರಿಗಳಿಗೆ ಮಾಹಿತಿಯನ್ನ ನೀಡಿದೆ. ಆ ದೇಶಗಳಿಂದ ನೈತಿಕ ಬೆಂಬಲ ಕೂಡ ಸಿಕ್ಕಿದೆ. ಆದ್ರೆ ದಾಳಿ ಮಾಡೋದಿಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇವತ್ತು ಯಾರ ಬಗ್ಗೆ ಯಾರು ಕಾಳಜಿಯನ್ನ ವಹಿಸ್ತಾರೆ? ಉಕ್ರೇನ್ ಮತ್ತೆ ರಷ್ಯಾ ಸಂಘರ್ಷದಲ್ಲಿ, ಹಾಗೆ ಗಾಜಾ ಮತ್ತೆ ಇಸ್ರೇಲ್ ಸಂಘರ್ಷದಲ್ಲಿ ಭಾರತ ತನ್ನ ನಿಲುವನ್ನು ತೆಗೆದುಕೊಳ್ಬೇಕಾಗಿತ್ತು. ವಿಶ್ವಸಂಸ್ಥೆ ಗಾಜಾ ಮೇಲಿನ ದಾಳಿಯ ವಿರುದ್ಧ ಬಹಿರಂಗವಾಗಿ ನಿಲುವನ್ನು ತೆಗೆದುಕೊಳ್ತು. ಜಗತ್ತಿನ ದೊಡ್ಡ ನಾಯಕರು ಇಸ್ರೇಲ್ ಅನ್ನ ಖಂಡಿಸೋದಿಕ್ಕೆ ಸಾಧ್ಯವಾಗದೇ ಇದ್ದಾಗ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಅದನ್ನ ಬಹಿರಂಗವಾಗಿ ಖಂಡಿಸಿದ್ರು. ಆದ್ರೆ ಇದು ಪರಿಸ್ಥಿತಿಯನ್ನ ಬದಲಾಯಿಸಲಿಲ್ಲ. ಪ್ರತಿಭಟನೆಯನ್ನ ದಾಖಲಿಸೋದಕ್ಕೆ ವಿಶ್ವಸಂಸ್ಥೆ ಒಂದು ವೇದಿಕೆಯನ್ನು ಒದಗಿಸಿತು. ಪಹಲ್ಗಾಮ್ ದಾಳಿಯನ್ನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಬಲವಾಗಿ ಖಂಡಿಸಿದೆ. ಆದ್ರೆ ಚೀನಾದ ಹಸ್ತಕ್ಷೇಪದಿಂದಾಗಿ ಖಂಡನೆಯ ತೀವ್ರತೆ ಕಡಿಮೆ ಆಯಿತು. ಪಾಕಿಸ್ತಾನ ಈ ಸಾವುಗಳಿಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದು ಇದರಲ್ಲಿ ತನ್ನ ಪಾತ್ರ ಇಲ್ಲ ಅಂತ ನಿರಾಕರಿಸಿದೆ. ಚೀನಾದ ಸಹಾಯದಿಂದ ಪಾಕಿಸ್ತಾನ ಮೃದು ಭಾಷೆಯಲ್ಲಿ ಹೇಳಿಕೆ ನೀಡಿದೆ ಅಂತ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ. ಚೀನಾ ಹೀಗಾಗೋದಕ್ಕೆ ಯಾಕೆ ಅವಕಾಶವನ್ನ ನೀಡಿತು? ಅದು ಕೂಡ ಏನಾದ್ರೂ ಯೋಜನೆಗಳನ್ನ ಮಾಡ್ತಾ ಇದೆಯಾ?
ಪಾಕಿಸ್ತಾನದ ಜನರು ಇನ್ಸ್ಟಾಗ್ರಾಂನಲ್ಲಿ ತಮ್ಮದೇ ದೇಶವನ್ನ ನೋಡಿ ನಗ್ತಾ ಇದ್ದಾರೆ. ನೀರು ಸರಬರಾಜು ಸ್ಥಗಿತಗೊಳಿಸೋದ್ರಿಂದ ಹಿಡಿದು ಯುದ್ಧದಂತ ಪರಿಸ್ಥಿತಿಯವರೆಗೆ ಅವರು ಅಪಹಾಸ್ಯ ಮಾಡ್ತಾ ಇದ್ದಾರೆ. ಆ ಜೋಕ್ಗಳಲ್ಲಿ ಪಾಕಿಸ್ತಾನದ ಪರಿಸ್ಥಿತಿ ಈಗಾಗಲೇ ತೀರಾ ಕೆಟ್ಟದಾಗಿದೆ ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನ ಸರ್ಕಾರ ಅವ್ರ ವಿರುದ್ಧ FIR ಅನ್ನು ದಾಖಲಿಸುತ್ತೋ ಅಥವಾ ಇಲ್ವೋ ಗೊತ್ತಿಲ್ಲ. ಆದ್ರೆ ಭಾರತದಲ್ಲಿ ಜಾನಪದ ಗಾಯಕಿ ನೇಹಾ ಸಿಂಗ್ ರಾಥೋಡ್ ನೀಡಿದಂತ ಹೇಳಿಕೆಗಳ ಬಗ್ಗೆ FIR ಅನ್ನು ಹಾಕಲಾಗಿದೆ. ಇದರ ಅಗತ್ಯ ಏನಿತ್ತು? ನ್ಯಾಯಾಲಯ ಅಥವಾ ಗುಂಪನ್ನು ಬಳಸ್ಕೊಂಡು ಎದುರಿಸಬೇಕಾ? ಹಾಗಾಗಿ ಸರ್ಕಾರ ಏನ್ ಮಾಡ್ತಾ ಇದೆ ಮತ್ತೆ ಏನ್ ಮಾಡುತ್ತೆ ಅನ್ನೋದೇ ಈಗಿನ ಪ್ರಶ್ನೆ ಆಗಿದೆ. ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.